ದೊಡ್ಡಣ್ಣ ಅಮೆರಿಕಾಗೆ ಸಾಲು ಸಾಲು ಸೋಲು. ಇತಿಹಾಸ ಹೇಳೋದೇನು? ವಿಶ್ವದ ಅತ್ಯಂತ ಶಕ್ತಿಶಾಲಿ ಮಿಲಿಟರಿ, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಸಾವಿರಾರು ಕೋಟಿ ಡಾಲರ್ ಬಜೆಟ್ ಇದೆಲ್ಲವೂ ಇರೋದು ಅಮೆರಿಕಾದ ಬಳಿ. ಆದ್ರೆ ಒಂದು ಅಚ್ಚರಿಯ ವಿಷಯ ಗೊತ್ತಾ? ಎರಡನೇ ಮಹಾಯುದ್ಧದ ನಂತರ ಅಮೆರಿಕ ತಾನಿಡಿದ ಯಾವುದೇ ಪ್ರಮುಖ ಯುದ್ಧಗಳನ್ನ ಸ್ಪಷ್ಟವಾಗಿ ಗೆಲ್ಲಲು ಸಾಧ್ಯವಾಗಿಲ್ಲ. ವಿಯೆಟ್ನಾಂನಿಂದ ಹಿಡಿದು ಆಫ್ಘಾನಿಸ್ತಾನದವರೆಗೆ ಅಮೆರಿಕದ ಸೈನ್ಯ ಪ್ರತಿ ಬಾರಿಯೂ ಅಂತ್ಯವೇ ಇಲ್ಲದ ಹೋರಾಟದಲ್ಲಿ ಸಿಲುಕಿಕೊಂಡಿದ್ದು ಏಕೆ? ಇದರ ಹಿಂದಿನ ಅಸಲಿ ಕಾರಣಗಳೇನು? 1955, 1975 ವಿಯೆಟ್ನಾಂ ಯುದ್ಧ. ಕಮ್ಯುನಿಸಂ ತಡೆಯಲು ಹೋದ ಅಮೆರಿಕಕ್ಕೆ ವಿಯೆಟ್ನಾಂ ಪಡೆಗಳ ಸುರಂಗ ಯುದ್ಧ ತಂತ್ರವನ್ನ ಎದುರಿಸಲಾಗಲಿಲ್ಲ. ಸ್ಥಳೀಯ ಜನರ ವಿರೋಧ ಮತ್ತು ಸ್ವದೇಶದಲ್ಲಿ ಶುರುವಾದ ಪ್ರತಿಭಟನೆ ಅಮೆರಿಕವನ್ನ ಮಂಡಿಯೂರುವಂತೆ ಮಾಡಿತು. 2003, 2011 ಇರಾಕ್ ಯುದ್ಧ. ಮಾರಕಾಸ್ತ್ರಗಳಿವೆ ಎಂಬ ಸುಳ್ಳು ಆರೋಪದ ಮೇಲೆ ಅಮೆರಿಕ ಇರಾಕ್ ಮೇಲೆ ದಾಳಿ ಮಾಡಿತ್ತು. ಅಮೆರಿಕಕ್ಕೆ ಅಲ್ಲಿನ ಶಿಯಾ ಸುನ್ನಿ ಅಂತರ್ಯುದ್ಧವನ್ನ ನಿಭಾಯಿಸಲು ಸಾಧ್ಯವಾಗಲಿಲ್ಲ. ಸದ್ದಾಂ ಸೋತರೂ ದೇಶವನ್ನು ಪುನರ್ನಿರ್ಮಿಸುವಲ್ಲಿ ಅಮೆರಿಕ ಸೋತಿತ್ತು. 2001, 2021 ಆಫ್ಘಾನಿಸ್ತಾನ ಯುದ್ಧ. ತಾಲಿಬಾನ್ ವಿರುದ್ಧ ಯುದ್ಧ ನಡೆದದ್ದು ಬರೋಬ್ಬರಿ 20 ವರ್ಷಗಳ ಕಾಲ. ಇಷ್ಟು ಹೋರಾಡಿದರೂ ಕೂಡ ಅವರನ್ನ ಸಂಪೂರ್ಣವಾಗಿ ಅಳಿಸಲು ಸಾಧ್ಯವಾಗಲಿಲ್ಲ. ಅಮೆರಿಕ ತರಬೇತಿ ನೀಡಿದ್ದ ಅಫ್ಘಾನ್ ಸೇನೆ ಭ್ರಷ್ಟಾಚಾರದಿಂದಾಗಿ ತಾಲಿಬಾನ್ ಮುಂದೆ ಮಂಡಿಯೂರಿತು. ಅಂತಿಮವಾಗಿ ಅಮೆರಿಕ ಖಾಲಿ ಕೈಯಲ್ಲಿ ಸ್ವದೇಶಕ್ಕೆ ಮರಳಬೇಕಾಯಿತು. ಹಾಗಾದ್ರೆ ಈ ಸೋಲುಗಳಿಗೆ ಕಾರಣಗಳೇನು? ಗೆರಿಲ್ಲಾ ಯುದ್ಧ ತಂತ್ರ. ಎರಡನೇ ಮಹಾಯುದ್ಧದ ನಂತರ ಶತ್ರುಗಳು ಅಮೆರಿಕದ ಎದುರು ಮಿಲಿಟರಿ ಯೂನಿಫಾರ್ಮ್ ಧರಿಸಿ ಬರಲಿಲ್ಲ. ಬದಲಾಗಿ ಸಾಮಾನ್ಯ ಜನರ ನಡುವೆ ಅಡಗಿ ಕುಳಿತು ಗೆರಿಲ್ಲಾ ಮಾದರಿಯಲ್ಲಿ ದಾಳಿ ಮಾಡಿದ್ರು. ವಿಯೆಟ್ನಾಂನ ದಟ್ಟ ಅರಣ್ಯವಿರಲಿ ಅಥವಾ ಆಫ್ಘಾನಿಸ್ತಾನದ ಬೆಟ್ಟಗುಡ್ಡಗಳಿರಲಿ, ಅಲ್ಲಿನ ಸ್ಥಳೀಯ ಸಂಸ್ಕೃತಿ ಮತ್ತು ನೆಲದ ವಾಸ್ತವದ ಅರಿವಿಲ್ಲದೆ ಹೋದದ್ದು ಅಮೆರಿಕಕ್ಕೆ ದೊಡ್ಡ ಹಿನ್ನಡೆಯಾಯಿತು. ಅಸ್ಪಷ್ಟ ರಾಜಕೀಯ ಗುರಿಗಳು. ಅಮೆರಿಕ ಘೋಷಿಸಿದ ಯುದ್ಧಗಳ ಉದ್ದೇಶಗಳು ಕಾಲಕಾಲಕ್ಕೆ ಬದಲಾಗ್ಬಿಡುತ್ತವೆ. ಕೆಲವೊಮ್ಮೆ ಪ್ರಜಾಪ್ರಭುತ್ವ ಸ್ಥಾಪನೆ ಅಂದ್ರೆ, ಇನ್ನು ಕೆಲವೊಮ್ಮೆ ರೆಜಿಮ್ ಚೇಂಜ್ ಅಂತಾರೆ. ಆದ್ರೆ ಅಸಲಿ ಗಮನ ಹೆಚ್ಚಾಗಿ ಅಲ್ಲಿನ ತೈಲ ಸಂಪತ್ತಿನ ಮೇಲೆ ಇರುತ್ತೆ. ಇರಾಕ್ನಲ್ಲಿ ಸದ್ದಾಂ ಹುಸೇನ್ನನ್ನ ಕೆಳಗಿಳಿಸಿದ ನಂತರವೂ ಅಲ್ಲಿ ಶಾಂತಿ ಸ್ಥಾಪನೆಯಾಗದೆ ತೈಲ ರಾಜಕೀಯವೇ ಮುನ್ನೆಲೆಗೆ ಬಂದಿದ್ದು ಇದಕ್ಕೆ ಸಾಕ್ಷಿ. ಆಂತರಿಕ ಒತ್ತಡ. ಯುದ್ಧಗಳು ದೀರ್ಘಕಾಲ ಎಳೆಯಲ್ಪಟ್ಟಾಗ ಅಮೆರಿಕದ ಸಾರ್ವಜನಿಕರೇ ಸರ್ಕಾರದ ವಿರುದ್ಧ ತಿರುಗಿ ಬೀಳುತ್ತಾರೆ. ಸೈನಿಕರ ಪ್ರಾಣಹಾನಿ ಮತ್ತು ಆರ್ಥಿಕ ನಷ್ಟವನ್ನ ಅಲ್ಲಿನ ಜನತೆ ಸಹಿಸೋದಿಲ್ಲ. ಹಾಗಾಗಿ ಜನತೆಯ ಒತ್ತಡ ಜಾಸ್ತಿಯಾಗುತ್ತೆ. ಅಂತಿಮವಾಗಿ ಅಮೆರಿಕ ಅನಿವಾರ್ಯವಾಗಿ ಯುದ್ಧದಿಂದ ಹಿಂದೆ ಸರಿಯಬೇಕಾಗತ್ತೆ. ಇಂದಿನ ಪರಿಸ್ಥಿತಿ ಇರಾನ್ ಸಂಘರ್ಷ. ಇಂದು ಇರಾನ್ ಜೊತೆಗಿನ ಸಂಘರ್ಷದಲ್ಲೂ ಅಮೆರಿಕ ಇದೇ ರೀತಿಯ ಗೊಂದಲದಲ್ಲಿದೆ. ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳು ಬದಲಾಗ್ತಿವೆ. ಅಷ್ಟೇ ಅಲ್ಲ, ಇರಾನ್ನ ಪ್ರಬಲ ಪ್ರತಿರೋಧದಿಂದಾಗಿ ಅಮೆರಿಕ ಕಂಗೆಟ್ಟಿದೆ. ಮತ್ತೊಂದು ಅಂತ್ಯವಿಲ್ಲದ ಯುದ್ಧಕ್ಕೆ ಅದು ಸಿದ್ಧವಿಲ್ಲ ಎನ್ನಿಸುತ್ತಿದೆ. ಒಟ್ಟಾರೆಯಾಗಿ ರಾಜಕೀಯ ಬದ್ಧತೆ, ಸ್ಥಳೀಯರ ಬೆಂಬಲ ಮತ್ತು ಸ್ಪಷ್ಟ ಗುರಿ ಇಲ್ಲದ ಯುದ್ಧಗಳು ಯಾವಾಗಲೂ ಸೋಲಿನಲ್ಲೇ ಅಂತ್ಯವಾಗುತ್ತವೆ. ಕೇವಲ ಆಯುಧ ಬಲ ಮತ್ತು ತಂತ್ರಜ್ಞಾನದಿಂದ ಯುದ್ಧ ಗೆಲ್ಲಲು ಸಾಧ್ಯವಿಲ್ಲ ಎಂಬುದಕ್ಕೆ ಅಮೆರಿಕದ ಇತಿಹಾಸವೇ ಸಾಕ್ಷಿ.